ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ 25 ಹಾಗೂ 26ರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ ಶರಣರಾಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳುವಿರಿ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ಮನುಷ್ಯನು ಅನೇಕ ವೇಳೆ ತನ್ನಲ್ಲೇ ಇರತಕ್ಕಂಥ ವೈರಿಗಳಿಗೆ ಗುಲಾಮನಾಗ್ತಾನೆ. ಯಾವ್ಯಾವ ಆ ವೈರಿಗಳು ಅಂದ್ರೆ ಸಿಟ್ಟು, ದ್ವೇಷ, ಅನಿಮಿತ್ತ ದ್ವೇಷ ಅಂತ ಹೇಳ್ತಾರೆ. ಕಾರಣವಿರಲಾರ್ದನೆ ದ್ವೇಷ ಸಾಧಿಸುವುದು ಮತ್ತು ಕೋಪಿಸಿಕೊಳ್ಳುವುದು, ಇವುಗಳು ಮನುಷ್ಯನಿಗೆ ಶತ್ರುಗಳಿವೆ. ಈ ಶತ್ರುವನ್ನು ಗೆಲ್ಲಬೇಕು ಅಂತ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ: ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ನಮ್ಮ ಬಗ್ಗೆ ಯಾರಾದರೂ ಕೋಪಿಸಿಕೊಂಡರೆ ಅವ್ರ ಬಗ್ಗೆ ನಾವು ಪ್ರತಿಯಾಗಿ ಕೋಪಿಸಿಕೊಳ್ಳುವ ಕಾರಣ ಇಲ್ಲ. ದ್ವೇಷವನ್ನು ದ್ವೇಷದಿಂದ ಗೆಲ್ಲಲು ಸಾಧ್ಯವಿಲ್ಲ, ಕೋಪವನ್ನು ಕೋಪದಿಂದ ಗೆಲ್ಲಲು ಸಾಧ್ಯವಿಲ್ಲ, ಶತ್ರುತ್ವವನ್ನು ಶತ್ರುತ್ವದಿಂದಲೇ ಗೆಲ್ಲಲು ಸಾಧ್ಯ ಇಲ್ಲ. ದ್ವೇಷವನ್ನು ಪ್ರೀತಿಯಿಂದ, ಕೋಪವನ್ನು ಶಾಂತಿಯಿಂದ, ಶತ್ರುತ್ವವನ್ನು ತಾಳ್ಮೆಯಿಂದ ಗೆಲ್ಲಲು ಸಾಧ್ಯವಿದೆ. ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ, ನಮ್ಮ ಮೇಲೆ ಒಬ್ಬರು ಕೋಪ ಮಾಡಿಕೊಂಡ್ರೆ ನಿಮಗಾದ ಆಗೇನು ಅವರಿಗಾದ ಚೇಗೇನು. ಆಗು ಅಂದ್ರೆ ಲಾಭ, ಚೇಗು ಅಂದ್ರೆ ಹಾನಿ. ನಿಮಗೆ ಲಾಭವಾದದ್ದಾದ್ರೇನು, ಅವರಿಗೆ ಹಾನಿಯಾದದ್ದಾದ್ರೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು. ನಾವು ಹಿರಿಯರಾಗಿ ಕೋಪಿಸಿಕೊಂಡ್ರೆ ಏನು ಇಷ್ಟು ವಯಸ್ಸಾಗಿದೆ, ಕೋಪ ಕಡಿಮೆ ಆಗಿಲ್ಲಲ್ಲ ಅಂತಾರೆ. ಮತ್ತು ಮನಸ್ಸಿನಲ್ಲಿ ಕೋಪ ಮಾಡಿಕೊಂಡ್ರೆ ಆ ಅರಿವಿಗೆ ಹಾನಿ ತಂದು ಕೊಟ್ಟಂತೆ ಆಗ್ತದೆ. ಒಂದು ವಿಶೇಷ ಗಮನಿಸಬೇಕು, ನೆರೆಮನೆಯವರ ಮನೆ ಸುಡಬೇಕು ಅಂತ ನಮ್ಮ ಮನೆಯಲ್ಲಿ ಕಿಚ್ಚು ಹಚ್ಚಿದರೆ ಅದು ಮೊದಲು ಸುಡುವುದು ನಮ್ಮ ಮನೆಯನ್ನೇ ಹೊರತಾಗಿ ಅನ್ಯರ ಮನೆಯನ್ನು ಅಲ್ಲ. ಈ ಕಿಚ್ಚು ಅಂದ್ರೆ ಒಳಗಡೆ ಇರತಕ್ಕಂಥ ಕುದಿತ ಏನಿದೆ, ಒಳಗಡೆ ಅಂತರಂಗದ ಒಳಗಡೆ ಇರುವ ದ್ವೇಷ ಏನಿದೆ, ಕೋಪ ಏನಿದೆ, ಮತ್ಸರ ಏನಿದೆ, ಅವು ನಮ್ಮನ್ನೇ ಸುಡುತ್ತಾ ಇರ್ತವೆ. ಆದ್ರಿಂದ ನಮ್ಮನ್ನು ಸುಡಲಾರದಂತೆ ಸಮಾಧಾನದಿಂದ ನಾವು ಇರಬೇಕಾದ್ರೆ ಈ ಅರಿಷಡ್ ವರ್ಗಗಳನ್ನು ನಾವು ದಮನಿಸಬೇಕು. ಆ ಅರಿಷಡ್ ವರ್ಗಗಳು ನಮ್ಮ ಹತೋಟಿಯಲ್ಲಿರಬೇಕೆ ಹೊರತಾಗಿ ನಾವು ಅವುಗಳ ಹತೋಟಿಗೆ ಬರಬಾರದು. ಇದುವರೆಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳಿದಿರಿ. ಸಂಕಲನ ಮಧು ದೇಶ್ಮುಖ್, ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಉಳುವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ. ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ 9442277799. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚೆನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ, ತಾಲೂಕು ಭಾಲ್ಕಿ, ಜಿಲ್ಲಾ ಬೀದರ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡಿ ಅವರ ಓದಿಗೆ ಅನುಕೂಲ ಒದಗಿಸಿಕೊಡಲಾಗುತ್ತದೆ. ಪ್ರಥಮ ವರ್ಷದ ಪಿಯುಸಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ 2024 ಜನವರಿ 21, 27, 28ರಂದು ಪರೀಕ್ಷೆ ನಡೆಸಲಾಗುತ್ತದೆ. ಸಂಪರ್ಕ 7353304503. ಬಸವ ಕಲ್ಯಾಣದಲ್ಲಿ ನವೆಂಬರ್ 25 ಹಾಗೂ 26ರಂದು ನಡೆಯಲಿರುವ 44ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ. ಬನ್ನಿ, ಭಾಗವಹಿಸಿ, ಉತ್ಸವಕ್ಕೆ ಶೋಭೆ ತನ್ನಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ ಕಲ್ಯಾಣ ಕರೆ